ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ ತಾಲೂಕು ಸಮಿತಿ ಬಸವನ ಬಾಗೇವಾಡಿ ತಾಲೂಕು ಮಟ್ಟದ ಸಭೆ ದಿನಾಂಕ 19/5/2026 ರಂದು ಮಂಗಳವಾರ ಬಸವೇಶ್ವರ ದೇವಾಲಯ ಗಾರ್ಡನ್ನಲ್ಲಿ ಸಮಯ 12 ಗಂಟೆಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಭೆ ಅಧ್ಯಕ್ಷತೆಯನ್ನು ಶ್ರೀ ಹುಲಗಪ್ಪ ಚಲವಾದಿ, ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರು ವಿಜಯಪುರ ಅವರು ವಹಿಸಿ ಮಾತನಾಡಿದರು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡಿಗೆ ಅವರು, ಅಡುಗೆ ಸಹಾಯಕ, ರಾತ್ರಿ ಕಾವಲುಗಾರರು ಭಾಗವಹಿಸಿ ಸಭೆ ಯಶಸ್ವಿಗೊಳಿಸಿದರು. ಸಭೆಯಲ್ಲಿ ಮೇ 25 ಮತ್ತು 26 ಬೆಂಗಳೂರು ಚಲೋ ಮತ್ತು ವಿವಿಧ ಬೇಡಿಕೆಗಳನ್ನು ಚರ್ಚೆ ಮಾಡಲಾಯಿತು. ಡಿವಿ ನ್ಯೂಸ್ ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ ತಾಲೂಕು ಸಮಿತಿ ಬಸವನ ಬಾಗೇವಾಡಿ ಇವತ್ತು ಬಸವೇಶ್ವರ ಆವರಣದಲ್ಲಿ ತಾಲೂಕು ಮಟ್ಟ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ, ಇದೇ ತಿಂಗಳು 25 ಮತ್ತು 26ರಂದು ಬೆಂಗಳೂರು ಚಲೋ ಏನು ರಾಜ್ಯ ಸಮಿತಿ ಕರೆ ಮೇರೆಗೆ ಏನು ಎಲ್ಲ ವಿಜಯಪುರ ಜಿಲ್ಲೆಯಿಂದ ಈಗಾಗಲೇ ಮುದ್ದೇಬೇಳದಲ್ಲಿ ಮಾಡಿದ್ದೇವೆ, ಬಿಜಾಪುರದಲ್ಲಿ ಮಾಡಿದೆ. ಇವತ್ತು ಬಸವನ ಬಾಗೇವಾಡಿ ಕೂಡ ನಾವು ತಾಲೂಕು ಮಟ್ಟ ಸಭೆಯನ್ನು ಮಾಡಿ ಈ ಒಂದು ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಸುಮಾರು 16 ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿರ್ತಕ್ಕಂಥ ಅಡಿಗೆಯವರು, ಅಡಿಗೆ ಸಹಾಯಕರು, ಕಾವಲುಗಾರರು, ಸ್ವಚ್ಛತಾ ಸಿಬ್ಬಂದಿ, ಡಿ ಗ್ರೂಪ್ ಸಿಬ್ಬಂದಿಯವರು ಸುಮಾರು ವರ್ಷಗಳಿಂದ ಇಲಾಖೆಗಳು ದುಡ್ತಾ ಬಂದ ಸರ್ಕಾರ ಒಂದು ಯಾವುದೇ ರೀತಿ ಭದ್ರತೆ ಗೊತ್ತಿಲ್ಲ ಮತ್ತು ಕನಿಷ್ಠ ವೇತನ ಸಲುವಾಗಿ ನಾವು ಬೆಂಗಳೂರು ಚಲೋವನ್ನು ಇದೇ ತಿಂಗಳು 24ನೇ ತಾರೀಕಿಗೆ ನೈಟ್ ಇವತ್ತು ತಾಲೂಕು ಸಭೆಯನ್ನು ಮಾಡಿ ಈ ಸಭೆಯಲ್ಲಿ ಎಲ್ಲ ಇಲಾಖೆಯ ನೌಕರರು ಬಂದು ತಾಲೂಕು ಮಟ್ಟ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ನಾನು ಜಿಲ್ಲಾ ಸಮಿತಿ ಪರವಾಗಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಎಲ್ಲ ನೌಕರಿಗೆ ನಾನು